ಅವ್ರನ್ನ ಅವ್ರ ಥರ ಮಾತಾಡ್ತಾರಲ್ಲ. ಮತ್ತು ಹೆಂಗಾರು ಕ್ಯಾಮ್ರಾ ಇದಲ್ಲ ಓಕೆನಾ ನೋಡಿ. ಸರ್, ಈಗ ಫ್ರೀಡಮ್ ಪಾರ್ಕಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡಿರೋ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ. ಆದರೆ ಈಗ ಪಾರ್ಕಿಂಗು ವೇಸ್ಟಾಗಿ ಬಿದ್ದಿರೋ ಮೇಲ್ಗಡೆ ಸೋಲಾರ್ ಪ್ಯಾನಲ್ ಹಾಕಿದ್ರು ಹಾಕ್ಬೋದು. ಲೋಕಲ್ ಸ್ಟೇಟ್ ಇದೆ. ಇದೊಂದು ಬ್ರ್ಯಾಂಡ್ ಬೆಂಗಳೂರು ಬಂದು ಬರೀ ಲೂಟಿ ಮಾಡುವಂಥ ಪ್ರಾಜೆಕ್ಟ್ ಅಂತ ನಾವು ಹೇಳಬೇಕು. ಇವಾಗ ಉದಾಹರಣೆಗೆ ಫ್ರೀಡಮ್ ಪಾರ್ಕ್ ಹತ್ರ 80 ಕೋಟಿಗೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಅಂತ ಮಾಡಿದ್ರು. ಅದ್ರ ಮೇಲೆ ಓಕೆ ಇದು ಏನು ಸೋಲಾರ್ ಪ್ಯಾನಲ್ ಹಾಕಿದ್ರು. ಎಷ್ಟು 4 ಕೋಟಿ ಖರ್ಚಿದೆ ಅಂದರೆ ಮತ್ತು ವಿದ್ಯುತ್ ಎಲ್ಲ ಇದು ಸೇವ್ ಮಾಡೋಕ್ಕೋಸ್ಕರ ಅಂತೇಳಿ. ಯಾರಿಗೆ ದುಡ್ಡು? ಅದು ಜನರಿಗೆ ತೆರಿಗೆ ಹಣ. 4 ಕೋಟಿ ಇವಾಗ ಅದು ಬರೀ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಟೆಂಡರ್ನಲ್ಲಿ ಅಪ್ರೂವ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಮುಗಿದ್ಮೇಲೆ ಇವ್ರಿಗೇನು ಪರ್ಸೆಂಟೇಜ್ ಬಂದಿದೆಯೋ ಗೊತ್ತಿಲ್ಲ. ಓಕೆ, ಇವಾಗ ಅದು ವರ್ಕ್ ಆಗ್ತಾಯಿಲ್ಲ, ತುಕ್ಕಿಡಿದು ಎಲ್ಲ ಹಾಳಾಗ್ತಾಯಿದೆ. ಯಾಕೆ ಇವರು ಈ ಥರ ಬ್ರ್ಯಾಂಡ್ ಬೆಂಗಳೂರು ಹೇಳ್ಕೊಂಡು ಲೂಟಿ ಮಾಡ್ತಾಯಿದ್ದಾರೆ? ಸರ್, 4 ಕೋಟಿ ಖರ್ಚು ಮಾಡಿಬಿಟ್ಟು ಅದು ಇನ್ನೂ ವರ್ಕ್ ಆಗ್ತಾಯಿಲ್ಲ ಅಂದರೆ ಏನು ಅರ್ಥ? ಅದು ಅದೇನು ಪಬ್ಲಿಕ್ ದುಡ್ಡಲ್ಲಪ್ಪ? ಪಬ್ಲಿಕ್ ದುಡ್ಡು ಇವರು ಈ ಥರ ಇದು ಮಾಡ್ತಾಯಿದ್ದಾರೆ. ಇವ್ರ ಮನೆ ದುಡ್ಡ, ಇವ್ರು ಪರ್ಸ್ನಲ್ ದುಡ್ಡೇನು ರೀ? ಮಾಮೂಲಿ 4,000 ರೂಪಾಯಿ 4 ಲಕ್ಷ ರೂಪಾಯಿ ಹಾಕ್ಬಿಟ್ಟಂದ್ರೆ ವೇಸ್ಟ್ ಆದರೆ ನಾವು ಅಯ್ಯೋ ಅಂತೀವಿ. ಅಂಥದ್ರಲ್ಲಿ ಜನರದ್ದು 4 ಕೋಟಿ ತೆರಿಗೆ ಹಣ ಈ ಥರ ಬೇಜವಾಬ್ದಾರಿಯಿಂದ ಸರ್ಕಾರ ವೇಸ್ಟ್ ಮಾಡ್ತಾಯಿದ್ದಲ್ಲ ರೀ. ಅಧಿಕಾರಿಗಳ ಮೇಲೆ ಕೂಡಲೇ ತನಿಖೆ ಮಾಡಿ ಅಂಥವ್ರನ್ನೆಲ್ಲ ಜೈಲಿಗೆ ಹಾಕ್ಬೇಕು ರೀ. ಪಬ್ಲಿಕ್ ದುಡ್ಡನ್ನ ಯಾಕೆ ಇದು ಮಾಡಬೇಕು? 4 ಕೋಟಿ ಅದು ಸೋಲಾರ್ ಪ್ಯಾನಲ್ ಅದೇನು ಟೆಂಡರ್ ಯಾರು ಕರೆದಾರೆ? ಅವ್ರಿಗೇನು ಇನ್ಸ್ಟಾಲೇಷನ್ ಮೇಂಟೆನೆನ್ಸ್ ಅಂತೆಲ್ಲ ಇದು ಮಾಡಬೇಕಲ್ಲ. ಯಾಕೆ ಅದು ಸುಮ್ಮನೆ ಹಾಕ್ಬಿಟ್ಟು ಮಾತ್ರ ಇದು ಮಾಡೋದು ತಿಳಿಸ್ತಾರೆ ಅಷ್ಟೇ. ಇದು ನೋಡಿ, ಬ್ರ್ಯಾಂಡ್ ಬೆಂಗಳೂರು ಏನಂದರೆ ಓಕೆ ಹಣ ಮಾಡುವಂಥ ಒಂದು ಪ್ರಾಜೆಕ್ಟ್ ಅಷ್ಟೇ, ಬೇರೆ ಏನಿಲ್ಲ. ಇದು ಉದಾಹರಣೆ. 80 ಕೋಟಿಗಳು ಕಟ್ಟಿದ್ರು, 4 ಕೋಟಿಗೆ ಅಲ್ಲಿ ಟೆಂಡರ್ದು ದುಡ್ಡು ಕಿಕ್ಬ್ಯಾಕು ಪರ್ಸೆಂಟೇಜ್ ಎಲ್ಲ ಹೋಗಿರುತ್ತೆ. ಇವಾಗ ಅಲ್ಲಿ ವರ್ಕ್ ಆಗ್ತಾಯಿಲ್ಲ, ವೇಸ್ಟು ದುಡ್ಡು. ಇದು ತನಿಖೆ ಮಾಡಿ ಅಧಿಕಾರಿಗಳನ್ನ ಜೈಲಿಗೆ ಹಾಕ್ಬೇಕು. ನಾನು ಅರುಣ್ ಅಂತೇಳಿ ಪರಿಸರ ಮತ್ತು ಸಾಮಾಜಿಕ